ಅಂತ ಪೂಜ್ಯ ನನ್ನ ತಾಯಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಗುರು ಬಂಧುಗಳೇ, ತಮ್ಮೆಲ್ಲರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇವತ್ತಿನ ದಿವಸ ಹಾಲಸಿದ್ದೇಶ್ವರ ಸನ್ನಿಧಾನದೊಳಗ ಏನಾಗೈತ್ರಿಪ್ಪ? ನಮ್ಮ ಬೋರ್ಯಾಳ ಮಾಸ್ತರ್ 2 ವಿಷಯ ಇಟ್ಟಿದ್ದ. ಏನಿಟ್ಟಿರಿಪ್ಪ ವಿಷಯ? ಆ ಕಡೆ ಅಡಿಗೆ ಮಾಡೋರು ಗದ್ದಲ ಮಾಡಬೇಡ್ರಿ. ಬೋರ್ಯಾಳ ಹನುಮಂತ ಮಾಸ್ತರ್ 2 ವಿಷಯ ಇಟ್ಟಿದ್ದ, ನೀವೆಲ್ಲರೂ ಕೇಳಿರಿ. ಹೌದಲ್ರಿಪ್ಪ. ಒಂದು ಪತಿವ್ರತ, ಇನ್ನೊಂದು ಅತಿವ್ರತ. ಹೌದು. ನಾವು ಸತ್ಯವಾನ ಸಾವಿತ್ರಿದು ದ್ರೌಪದಿಯ ದೃಷ್ಟಾಂತವನ್ನು ಕೊಟ್ಟು ಒಂದು ಪತಿವ್ರತ ಧರ್ಮವನ್ನು ಭೂಮಿ ತಲೆ ಮೇಲೆ ಉಳಿಸ್ಯಾರ ಅಂತ ನಾವು ಮಾತಾಡಿವಿ. ಮಾತಾಡಿವಲ್ರಿಪ್ಪ ಗುರುಜಿ ಅವರ. ಅವ್ರ ಅತಿವ್ರತದ ಫಲ ಎಲ್ಲಿ ತಂದಿಟ್ರು? ಎಲ್ಲಿ ತಂದಾರಿ ಅವ್ರ ಅತಿವ್ರತದ? ಅಂಜನಾದೇವಿ ಕೇಶರಿ ನಂದನನ ಪುತ್ರ ಹನುಮಂತ ಶುದ್ಧ ಮಾಡಿತ್ ಹೋಗ. ಅವ ವ್ರತ ಮಾಡಿದತ್ತ. ಹೌದು. ಹನುಮಂತ ಮಾಸ್ತರ ವಿಷಯ ಯಾವಾಗ ಇಟ್ಟದೆ ಅವಾಗ ನಿನ್ನ ಕುದುರೆ ಸತ್ತೈತಿನಿ. ಏನು ಬೆಳ್ತಾನ ನೆತ್ತು ಹೊಡ್ಕೊಂಡ್ರು ಎಳಂಗಿಲ್ಲ ದಿನ. ಹೆಣ್ಣು ಮಕ್ಕಳ ಧರ್ಮದಲ್ಲಿ ಕೆಲವೊಂದು ವ್ರತಗಳದಾವು. ಅದಾವಲ್ರಿಪ್ಪ ವ್ರತಗಳು. ಜನ ಮೆಚ್ಚೋದು ಬೇಡ, ನೀ ಮಾತಾಡುವಂತ ಮಾತ ನಿನ್ನ ಮನಾರಿ ಮೆಚ್ಚಬೇಕದ. ಮೆಚ್ಚಬೇಕಲ್ರಿಪ್ಪ. ಜನ ಮೆಚ್ಚೋದು ಬೇಡ, ನೀ ಮಾತಾಡುವಂತ ಮಾತ ನಿನ್ನ ಮನಾರಿ ಮೆಚ್ಚಬೇಕು. ಹೌದಲ್ರಿಪ್ಪ. ಹೌದು. ನಿನ್ನ ಮನ ಮೆಚ್ಚಂದ್ರೆ ಮಾತಾಡ. ನಾ ಬೇಡ ನಂಗಿಲ್ಲ ನಿನಗ. ಹೌದು. ಹೆಣ್ಮಕ್ಕಳು 16 ಸೋಮವಾರ ವ್ರತ ಮಾಡ್ತಾರ. 16 ಸೋಮವಾರ ಇದಕ್ಕೆ ವ್ರತ ಆತಾರಿಲ್ಲವ? ತಾರಲ್ರಿಪ್ಪ. 16 ಸೋಮವಾರ ಪೂಜ್ಯವನ್ನು ಮಾಡೋದ್ರಿಂದ ಅದಕ್ಕೆ ವ್ರತ ಅಂತ ಕರೀತಾರ. ಹೌದು. ಇನ್ನು ಶುಕ್ರವಾರ ಸಂಪತ್ತು ಮಾಡ್ತಾರ. ಸಂಪತ್ತು ಶುಕ್ರವಾರ ಆತ. ಹೌದು. ಅದು ಒಂದು ವ್ರತ. ಅದು ಒಂದು ವ್ರತನರ್ಲೆ. ಇನ್ನ ಗಜ್ಜಗೌರಿ ವ್ರತ ಅಂತ ಮಾಡ್ತಾರ. ಅದನ್ನು ಮಾಡ್ತಾರಲ್ರಿಪ್ಪ. ಇದಕ್ಕೇನಂತ ಕರೀತಾರ? ಏನಂತ ಕರೀತಾರ? ಏನಂತ ಕರೀತಾರ್ರಿಪ್ಪ? 16 ಸೋಮವಾರ ಮಾಡೋದಕ್ಕೆ ಏನಂತಾರ? ವ್ರತ. ಇಲ್ಲ, ನೀನು ಅಂತವನಿಲ್ಲ. ಹೌದು. 16 ಸೋಮವಾರ ಹೆಣ್ಮಕ್ಕಳ ವ್ರತ ಮಾಡೋದಕ್ಕೆ ಇದಕ್ಕೆ ವ್ರತ ಅಂತ ಕರೀತಾರ. ಕರೀತಾರಲ್ರಿಪ್ಪ. ಹೌದು. ಸಂಪತ್ತು ಶುಕ್ರವಾರ ಮಾಡೋದಕ್ಕೆ ಇದಕ್ಕೆ ವ್ರತ ಅಂತ ಕರೀತಾರ. ಕರೀತಾರ್ರಿಪ್ಪ. ಗಜಗೌರಿಯ ಪೂಜಾ ಮಾಡೋದಕ್ಕೆ ಇದಕ್ಕೆ ವ್ರತ ಅಂತ ಕರೀತಾರ. ಇದಕ್ಕೂ ಕರೀತಾರಲ್ಲ. ಹನುಮಂತ ದೇವರ ರಾಮನ ಭಕ್ತ ಆಗಿ ದುಡ್ದದ್ದು ಇದು ವ್ರತ ಅಂತ. ನಿಮ್ದು ಯಾರ್ದಾರೆ ಒಬ್ಬರದರೆ ಮನಸ್ಸು ಮೆಸ್ತೈತೇನೆ ಹೇಳ್ರಿ. ಹೌದು. ಇದು ವಿಷಯ ಹೌದು ಅನ್ನುವಂಗ ನಿಮ್ಮ ಮನಸ್ಸು ಮೆಸ್ತೈತಂದ್ರೆ ಹೇಳಿಬಿಡ್ರಿ, ನಂದೇನು ತಕರಾರಿಲ್ಲ. ಬೋರ್ಯಾಳ ಹನುಮಂತ ಮಾತಾಡಿದ್ದ ಸತ್ಯದ ಮಾತತ್ತ ನಾವು ಒಪ್ಕೋತೀನಿ. ಹೌದೌದು. ಹೌದು. ಇಲ್ಲಿ ವಿಷಯ ಏನಿಟ್ಟಾನ? ಏನ್ರಿಪ್ಪ ಅದು? ಅತಿವ್ರತ ಮತ್ತು ಪತಿವ್ರತಕ್ಕಿಂತಲೂ ಮಿಗಿಲಾದದ್ದು ಅತಿವ್ರತ. ಅದ್ರ ಮ್ಯಾಗಿಂದ ಏನಾರು ಇದ್ರೆ ಮಾತಾಡಿದ್ರೆ ಮಾತಾಡು. ಈ ಭೂಮಿ ತಲೆ ಮ್ಯಾಲ ಅಂತವ್ರು ಯಾರು ಅದಾರ ನಾ ಕೇಳೀನಿ. ಹೌದು. ಹನುಮಂತಂದ ಶಬರಿದ ಎಲ್ಲೆಲ್ಲಿ ಸರ್ವಿಸ್ ಹೊತ್ತಾಕದ ನೋಡ್ರಿ. ಮಸ್ತರ, ನಿನಗೊಂದು ಮಾತು ಹೇಳ್ತೀನಿ. ಹೆಂಗ್ರಿಪ್ಪ ಅದು? ಪತಿವ್ರತ ಧರ್ಮದ ಪಾಲವನ್ನು ನಾ ಹಿಡ್ದೀನಿ. ಸತ್ಯವಾನ ಸಾವಿತ್ರಿ ಯಮನಲ್ಲಿ 3 ವರ ಕೇಳಿ ನಾ ಹೇಳಿನಿ. ಹೌದು. ಇವ್ ಬಂದ ನಿಂದೇನು ಕೆಲಸ ಇತ್ತಲ್ಲಿ ಬಗರಿ. ನೀ ವಿಷಯ ಏನು ಮಾತಾಡಕತ್ತಿದಿ ಇವತ್ತ? ಅತಿವರ್ತದ ಮತ್ತು ಪತಿವ್ರತರ ಸಾಲಿನಾಗ ನಿಂದೇನಂತ ಇಲ್ಲಿ ದನ ಕಾಯಕ್ ಬಂದಿ. ಆಕೆ 3 ವ್ರತಾರಿ ಕೇಳಿ, 6 ಕೇಳಿ ಅಥವಾ 3 ಕೇಳಿ ವರ. ಹೌದು. ಅದ್ರೊಳಗೆ ಮಾತಾಡುವಂಥದ್ದು ನಿಂದೇನೈತೆ ಹರ್ಕಾತೆ. ನನ್ನ ಮಗ ಬಂಗಾರ ತೊಟ್ಟಲದಾಗ ಆಡೋದು ನನ್ನ ಅತ್ತಿ ಮಾವ ಕಣ್ಣಾರೆ ನೋಡಬೇಕು, ಇದು ಒಂದ ವರ ಕೊಡು. ಹೌದು. ಏನು ರಾಮಾಯಣದಾಗ ಬಿಡಿಸ್ತೇವೆ, ಮಹಾಭಾರತದಾಗ ಬಿಡಿಸ್ತೇವೆ, 18 ಪುರಾಣದಾಗ ಬಿಡಿಸ್ತೇವೆ, ಜನರಲ್ದಾಗ ಬಿಡಿಸ್ತೇವೆ. ಇದನ್ನು ಬಿಡಿಸಿ ನನ್ನ ಹಾಡಿಕೆ ರೊಕ್ಕ ನೀ ತಗೊಂಡು ಹೋಗು. ಇಲ್ಲ ಅಂದಿ, ನಾ ಮಾತಾಡಿದ ತಪ್ಪಾಗೈತೆ ಅಂದಿ, ಅದು ಸರಳ ಒಪ್ಪುವ. ಹೌದು. ನೀ ಎಲ್ಲೇ ಹಾಡಿಕೆ ಮಾಡಿರ್ಬೇಕು. ಇವತ್ತು ನಿನ್ನ ಏನತ್ಲೆ ಅರ್ಬಿ ಹಿಂಡಿದಂಗೆ ಹಿಂಡ್ಲಿಲ್ಲ ಅಂದ್ರೆ ಸತ್ಯಾಪತ್ ಕರಿಬೇಡ ನನ್ನ ಮಾತು. ಹೌದು. ತಿಂಡಿ ಅನ್ನು ಕುಡಿದು ನೀನು ಹೆಂಡಿ ಕೆಡುತ್ತೀನಿ ಬಿಡುದಿಲ್ಲ. ಹಾದಿ ಹಿಡಿದು ಹೆಂಡಿ ಹಾಕಿದಂಗೆ ಆಗ್ತೈತಿ ನಿನ್ನ ಗತಿ. ಹೌದು.
ನೀ ಎಲ್ಲಿದರೆ ತಂದ ವಿಷಯ ಎಲ್ಲರ ಇಡಬೇಡ. ಹಾ ಹಾ ನಿನಗೆ ತಿಳಿತು ಮಾತಾಡು, ತಿಳಿದಿಲ್ಲ ಅಂದ್ರೆ ಮಾತಾಡಬೇಡ. ನೀ ಅತಿವರ್ತ ವಿಷಯ ಫೇಲ್ ಆಗಿದೆ, ನೀ ಮಾತಾಡಕ್ ನಿನಗೆ ನಿಗುದಿಲ್ಲ. ಹಾ ಹಾ ಸುಮ್ ಬೇರೆ ಏನಾರು ಹಿಡ್ಕೊಂಡು ಹೋಗು. ಹಾ ಹಾ ಸುಳ್ಳ ಹನುಮಂತ ದೇವ್ರನ್ನ ಇವ್ರನ್ನ ತಂದಿಲ್ಲಿ ಕೆಡಿಸ್ಬೇಡ. ಹೌದ್. ರಾಮ ದೇವರ, ಹನುಮಂತ ಭಕ್ತ. ಹೌದ್. ಮತ್ತು ದೇವರ ಸೇವಾ ಮಾಡೋದು ಹನುಮಂತನ ಕರ್ತವ್ಯ ಅದ. ಇದ್ರೊಳಗೆ ವ್ರತ ಏನು ಬರ್ತದೆ? ಇದಕ್ಕೆ ನೀವರೇ ಒಪ್ತೀರಿ? ಹೇಳಿ ನೋಡ್ರು. ಹೌದ್. ಅಲ್ಲೋ, ಅತಿವರ್ತ ವಿಷಯ ಮತ್ತು ಪತಿವರ್ತ ವಿಷಯ ಎರಡು ಇಟ್ಟಿದ್ದಿ. ಪತಿವರ್ತ ವಿಷಯ ನಾ ಮಾತಾಡಕತ್ತೀನಿ. ಅತಿವರ್ತ ಅನ್ನುವಂಥದ್ದು ನಿಂದ ಏನೈತಿ? ಹೌದು. ಬರಮದೇವರ ತಾಯಿಗಳು ಕಡಿ ಹುಟ್ಟ ಕಮಲಾದೇವಿ. ಹೌದು. ಅವರು 5 ಮಂದಿ ಅಕ್ಕ ತಂಗಿಯರು, ಅತಿವರ್ತ ಪತಿಯ ವರ್ತೆಯರು ಅವಾಗಿದ್ರು ಹಾಲು ಮತ ಧರ್ಮದಾಗ. ಹೌದು. ನಾ 3 ಚೇಂಜ್ ಆದ್ರೆ ಇದ ಮಾತು ಹೇಳಿದೇವಲ್ರಿಪ್ಪ. ಮತ್ತೆ ಈ ಪಾಳ್ಯದಾಗೂ ಅದನ್ನ ಹೇಳಾಕತ್ತೀನಿ. ನೀನು ಎಲ್ಲಿದರೆ ತಂದ ಎಲ್ಲರೇ ಹೋಲಿಸ್ಬೇಡ. ಹೌದು. ನೀ ಇವತ್ತು ಮಾತಾಡುವಂಥ ವಿಷಯ ಹೆಂಗೆ ನಡೆದೈತಿ ಅಂದ್ರೆ ಜಗಲಿ ಮ್ಯಾಗ ಜಳಕ, ಬಸ್ಲಾಗ ದೇವ್ರ ಪೂಜಾ ನಡೆದೈತಿ. ಹೌದು. ಇದು ಕೆಲಸ ಕೊಡಂಗಿಲ್ಲ, ದಂಡ ಹತ್ತು ಮಾತಲ್ಲ, ಇದನ್ನ ತೆಗಿ. ಅವ ಮಾತಾಡ್ತಾನ ಗಡ್ಡ ಬಿಟ್ಕೊಂಡ. ಗುರುಗೌರಿ ಬೀರ ದೇವ್ರತ್ತ. ಹೌದು. ಗುರುಗೌರಿ ಸೋಮಲಿಂಗ ಅಂತ ಜಗತ್ ಸುತ್ತಿ ಸಾರ್ತೈತಿ. ಹೌದು. ನೀವು ಬಹುಶಃ ಗುರುಲಿಂಗ ಮಾಸ್ತರ್ ಶಿಶು ಮಕ್ಕಳಿದ್ದೀರಿ. ಹೌದು. ರೊಕ್ಕ ಶಿಖರಿಸುವಾಗ ಏನ್ ಹೇಳಿದವ? ಗುರುಗೌರಿ ಬೀರ ದೇವ್ರ. ಹೌದು ಹೌದು ಹೌದು. ಎತ್ರು ನಿಮಗೆ ಬುದ್ಧಿರಿ ಯಾವಾಗ ಬರ್ತೈತಿ? ತಲೆಯಾಗೇನು ಲದ್ ತುಂಬೈತು? ಇರ್ಲಿ. ಹೌದು. ಪತಿವರ್ತ ಧರ್ಮದ ಬದ್ದಲನ್ನ ಮಾತಾಡೋಣ. ಇವ್ ಹೇಳ್ತಾನು 5 ಮಂದಿ ಗಂಡುಗಳು ಇರಾಕಾಗಲಿ ಕರ್ಣನ ಮ್ಯಾಗ ಯಾಕೆ ಮನಸ್ಸು ಮಾಡಿದ್ಲು? ನೋಡಪ್ಪ ದಗದ. ಯಾರು? ದ್ರೌಪದಿ ದೇವಿ. ದ್ರೌಪದಿ ಪತಿವರ್ತ ಇದ್ದದ್ದು ಖರೇನಾ? ನನ್ನ ಮನಸ್ಸು ಒಪ್ತೈತೆ ಖರೆ. ಕರ್ಣನ ಮ್ಯಾಗ ಯಾಕೆ ಮನಸ್ಸು ಮಾಡಿದ್ಲು? ನೋಡಪ್ಪ. ಸೀತಾದೇವಿ ರಾಮನ ಒಂದು ಮಡದಿ ಆಗಿರ್ತಕ್ಕಂಥವಳು. ಹೌದು. ಈಕು ಯಾಕೆ ತಪ್ಪು ಮಾಡಲು? ರಾವಣಾಸುರನ ಮಾಡದೆ ಮಂಡೋದರಿ. ರಾವಣ ಸತ್ತ ಮೇಲತ್ತು ವಿಭೀಷಣನ ಲಗ್ನ ಯಾಕೆ ಮಾಡ್ಕೊಂಡ್ಲು? ಹೌದು ಕೇಳ್ತಾರ್ರಿಪ್ಪ. ಅಲ್ಲಪ್ಪ, ಇಲ್ಲಿ ಇವತ್ತು ವಿಷಯ ಮಾತಾಡಕ್ಕೆ ಬಂದಿದ್ಯೋ ಏನು ಇನ್ನೊಬ್ಬರದ್ದು ಹೊಲಸು ತೆಗ್ಯಾಕೆ ಬಂದಿದ್ಯೋ ನೀನು? ಹೌದು. ತಾಯಿ ಪಾಪ ಅಳಿಬಾರ್ದು, ಗುರುವಿನ ಗುಣ ಎನಿಸಬಾರ್ದಲ್ರಿಪ್ಪ. ನಿನಗೆ ಜನ್ಮ ಕೊಟ್ಟವಳು ಒಬ್ಬಕ್ಕೆ ತಾಯಿ, ನನಗೆ ಜನ್ಮ ಕೊಟ್ಟವಳು ಒಬ್ಬಕ್ಕೆ ತಾಯಿ ಅಲ್ರಿಪ್ಪ. ಹೌದಾ? ಹೌದು. ಅವ್ರಂತ ತಪ್ಪು ಕೆಲಸ ಮಾಡಿದ್ರು ಸಹಿತ ಅವರಿಗೆ ಪತಿವರ್ತ ಅನ್ನುವಂಥ ಬಿರುದು ಯಾಕೆ ಬಂದದ? ನಿನಗೆ ಒಂದೇ ಸುಳ್ಳಕ ಮಾತಿನಾಗ ಹೇಳ್ತೀನಿ ಕೇಳು. ನೀನು ಏನ್ ಮಾಡಕತ್ತಿದಿ ಗೊತ್ತೇನು? ಏನ್ರಿಪ್ಪ? ಎಮ್ಮೆ ಗೊಡ್ಡ ಹೋಗಿ ಕೆರೆಯಾಗ ನೀರು ಕುಡ್ದಂಗೆ ಮಾಡಕತ್ತಿದ್ದೀನಿ. ಆಕಳದಂಗೆ ನೀರು ಕುಡಿ. ಎಮ್ಮೆ ಗೊಡ್ಡಾಗಿ ನೀರು ಕುಡಿಬೇಡ. ಹಿಂಗ್ಯಾಕೆ ಮಾಡತ್ತಾರೋ ಮಹೇಶ್ ಅವ್ರ? ಆಕಳ ನೀರು ಬಿಡು ಕೆರ್ಯಾಗ. ನೀರಾಗ ಕಾಲಿಡ್ಲಾರ್ದ ನೀರು ಕುಡ್ದ ಹಿಂಬರಿಕೆ ಸರಿದು ಬರ್ತೈತಿ. ಆ ನೀರು ಕೆಡ್ಸಂಗಿಲ್ಲ, ನೀರು ಕಲಕ್ ಮಾಡಂಗಿಲ್ಲ, ಅದು ಉಳ್ಳಾಡಂಗಿಲ್ಲ. ಅದೇ ಒಂದು ಇಂಥದ್ದು ಬೋರ್ಯಾದ ಎಮ್ಮೆ ಗೊಡ್ಡ ಬಿಡು. ಮೊದಲು ಹೋಗಿ ನೀರಾಗ ಹೋಗಿ ಉಳ್ಳಾಡಿ ಉಚ್ಚಿ ಹೋದ ಹೆಂಡಿ ಹಾಕಿ ಎಲ್ಲಾ ನೀರು ಹೊಲಸಿಡಿಸಿ ಆ ನಂತರ ನೀರು ಕುಡ್ದ 2 ತಾಸು ನೀರಾಗ ಉಳ್ಳಾಡಿ ಬೇಸಿಗೆದನ್ನ ಎದ್ದ ಮೇಲೆ ಬರೋದು. ಹೌದು. 5 ಮಂದಿ ಅವ್ರ ಪತಿವರ್ತೆಯರದಾರಂದ್ರೆ ದುನಿಯಾ ಮಾಡ್ಲಿ. ಅವ್ರಿಗೆ ಪತಿವರ್ತ ಅನ್ನುವಂಥ ಬಿರುದ ಈ ಭೂಮಿ ತಲೆ ಮ್ಯಾಗ ಅವ್ರನ್ನ ಬಿಟ್ರೆ ಯಾರಿಗಾರು ಬಂದೈತೇನು? ಬಂದಿಲ್ರಿಪ್ಪ. ಮತ್ತೆ ಅದನ್ನ ಮಾತಾಡ. ನೀ ಯಾರ? ನಿನಗೆ ಒಂದೇ ಮಾತಿನಾಗ ಅದ್ರ ಉತ್ತರ ಹೇಳ್ತೀನಿ ಕೇಳು. ಹೆಂಗ್ರಿಪ್ಪ ಅದು? ಇನ್ನೊಂದು ಪಾಳ್ಯಕ್ಕೆ ನೀ ಪತಿವರ್ತೆಯರ ಸಾಲಿಗೆ ಬರಬೇಡ. ನಿಂದ ಅತಿವರ್ತೆದ ಏನಿದ್ರು ಒಂದು ಪಾಳ್ಯರ ಹೇಳು. ಒಂದು ಪಾಳ್ಯರ ಹೇಳು. ವ್ರತದಲ್ಲಿ ಪ್ರಕಾರಗಳದಾವು, ಅದನ್ನ ತಂದು ಅತಿವರ್ತಕ್ಕೆ ಹೋಲಿಸ್ಬೇಡ್ರಿ. ಹೌದು. ಸುಮ್ಮನೆ ಮಾತಾಡಬೇಡ. ಇನ್ನೊಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ಕೃಷ್ಣ ಪರಮಾತ್ಮಾಗ 16,108 ಮಂದಿ ಹೆಂಡ್ರಿದ್ರು. ಹೆಂಡ್ರದಾರಲ್ರಿಪ್ಪ. ಖರೆ ಕೃಷ್ಣ ಪರಮಾತ್ಮಾಗ ಬಾಲ ಬ್ರಹ್ಮಚಾರಿ ಅನ್ನುವಂಥದ್ದು ಬಿರುದೈತಿ. ಆಯ್ತಲ್ರಿಪ್ಪ. ಕೃಷ್ಣ ಪರಮಾತ್ಮಾಗ 16,108 ಮಂದಿ ಹೆಂಡ್ರದಾರ. ಮ್ಯಾಗಿನ 8 ಸರಿ ಇಲ್ಲ ನಿನಗೆ. ಖರೆ ಅವಾಗ ಬಾಲ ಬ್ರಹ್ಮಚಾರಿ ಅನ್ನುವಂಥದ್ದು ಬಿರುದೈತಿ. ಅಂದ್ರೆ ಅವ್ನು ಸಂಸಾರ ಮಾಡಿಲ್ಲ ಅನ್ನಂಗ ಆತ್ಲ. ಹೌದು. ಸಂಸಾರ ಮಾಡಿಲ್ಲ ಅನ್ನಂಗ ಆಯ್ತಲ್ಲ. ಹಂಗ ಆತಲ್ರಿ. ಮತ್ತ ಇಲ್ಲಿ ಏನಂದಾಳ ದ್ರೌಪದಿ? ಯಾಕೆ ಕರ್ಣನ ಮ್ಯಾಗ ಮನಸ್ಸು ಮಾಡ್ಯಾಳ? ನಿನ್ನ ತಿಳುವಳಿಕೆ ತಪ್ಪಾಗ್ಯದೋ ಮುಟ್ಟಾಳ.
ಜನ ಮಾತಾಡ್ತಿತ್ತು ಪಂಚ ಪಾಂಡವರ ಅರಿಗಿನ ಮನೆ ಒಳಗ ಸುಟ್ಟು ಸತ್ತವಾದ್ರು ಹಾ ನೀನ್ ಯಾರನ್ನ ಲಗ್ನ ಆಗತಿ ಅಂತ ದ್ರೌಪದಿ ಕೇಳ್ಯಾರ. ಕೇಳ್ಯಾರಲ್ರಿಪ್ಪ. ಪಾಂಡವರು ಸರ್ವನಾಶ ಆದ್ರ ಅವ್ರ ವಂಶದ ಕುಡಿ ಕರ್ಣದಲ್ಲ ಅವನರೇ ಲಗ್ನ ಹಾಕಂತ ಮಾತಾಡ್ಯಾಳಕ್ಕೆ. ಅಲ್ಲಿ ಪತಿವ್ರತ ಹಾನಿ ಆದಂಗನ. ಇಷ್ಟ ಆಯ್ತದ ವಿಷಯ, ಭಾಳ ದೂರ ಇಲ್ಲ ಅದ. ಹೌದು, ಮನಸ್ಸಿನಲ್ಲಿ ಪ್ರಕಾರಗಳದಾವ. ಅದಾವಲ್ರಿಪ್ಪ, ಮನಸ್ಸಿನಲ್ಲಿ ಪ್ರಕಾರಗಳದಾವ್ರಿ, ಪ್ರಕಾರಗಳದಾವ. ಇಲ್ಲೆಲ್ಲ ತಾಯಂದಿರು ಕೂಡ್ರಿ ನೀವು. ಯವ್ವ ನಮ್ಮ ಅವ್ವನ ಸರಿ ಅತ್ತ ನಾ ತಿರುಗಾಡಿ ಎಲ್ಲಾರ್ದು ಕಾಲು ಬಿದ್ದು ಬರ್ತೀನಿ. ಬರ್ತೀವಲ್ರಿಪ್ಪ. ಇದೇ ನಾಲಿಗೆದಿಂದ ಹೌದಲ್ಲ? ಹೌದು. ನಾನು ಹ್ಯಾಂತಿದ್ದಂಗ ಒಬ್ಬರಿಗೆ ಕಾಲು ಬಿದ್ದಾಕ ಹೋದ್ರೆ ಚಪ್ಪಲ್ ತಗೊಂಡ್ ಹೊಡಿತಾರ ಅವ್ರು. ಹಂಗ್ಯಾಂಗ ಕೇಳ್ತಾರ್ರಿ? ಹಂಗ ಪತಿವರ್ತ ಧರ್ಮಕ್ಕೆ ಕುಂದ ತರಬೇಡ್ರಿ. ನೀ ಕಸ ತಿನ್ನು ಬದಲು ತುಸು ತಿನ್ನು ಇಟಕಳ. ವಿಷಯ ಕೆಡಿಸ್ಬೇಡ. ವಿಷಯ ಕೆಡಿಸ್ಬೇಡ. ಹೌದ್ರಿಪ್ಪ. ಹೆಣ್ಮಕ್ಳ ಧರ್ಮಕ್ಕೆ ಧಕ್ಕಿ ತರಬೇಡ್ರಿಪ್ಪ. ಹಂಗ ಮಂಡೋದರಿ ಅಣ್ಣ ಮಾತಾಡ್ಬೇಡ್ರಿ. ಮಂಡೋದರಿ ರಾವಣಾಸೂರ ಎಷ್ಟೋ ದಿವಸ ಬದುಕಬೇಕಾದ್ರೆ ಅಂತ ಸೂರವಾನ ಆಗಬೇಕಾದ್ರೆ ಮಡದಿ ಮಂಡೋದರಿನೇ ಕಾರಣ. ಮಡದಿ ಮಂಡೋದರಿನೇ ಕಾರಣ. ಹೆಂಗ್ರಿಪ್ಪ ಅದು? ನನ್ನ ಗಂಡ ಎಷ್ಟೇ ತಪ್ಪು ಮಾಡ್ಲಿಕ್ಕೆ ಕಡೆಗೆ ದೇವ್ರ ಕೈಯಾಗ ಅವಾಗ ಮೋಕ್ಷ ಆಗಬೇಕತ್ತ ಆ ತಾಯಿದ ಹಠ ಇತ್ತಲ್ರಿಪ್ಪ. ನಿನ್ನಂಗ ನನ್ನಂಗ ಒಂದು ಲಗ್ನ ಆಗಿಲ್ಲ. ಅವ 12,000 ಹೆಂಡ್ರಿಗೆ ಲಗ್ನ ಆಗಿದ್ದವ. ರಾವಣಾಸೂರ್ಗ 12,000 ಹೆಂಡ್ರ. 12,000 ಮಂದಿ ಹೆಂಡ್ರ ರಾವಣಾಸೂರ್ಗ. ಯಾವ ಹೆಣ್ಮಕ್ಳ ದೃಷ್ಟಿಗೆ ಬೀಳ್ತಾರ ಅವ್ರನ್ನ ಕಾಮ ದೃಷ್ಟಿದಿಂದ ನೋಡ್ತಿದ್ದಾಕ್ರೆ ಮನ್ಯಾಗ ಮೊದಲ ಕಣ್ಣದೊಳಗೆ ಮೇಟಿ ಗಟ್ಟಿಬೇಕು. ಮೊದಲು ಗಟ್ಟಿಬೇಕು ಮಹೇಶ್. ಹಂಗ ಮಂಡೋದರಿ ಅನ್ನುವಂತ ಮೇಟಿ ಗಟ್ಟಿತ್ತು. ಹೌದು. ಎಷ್ಟೇ ಪಾಪ ಮಾಡಿದ್ರು ರಾವಣಾಸೂರ ಕೊನೆಗೆ ಒಂದು ವರ ಬೇಡಲಕ್ಕೆ, ರಾಮ ನನ್ನ ಗಂಡ ಎಷ್ಟೇ ತಪ್ಪು ಮಾಡಿದ್ರು ಸಹಿತ ಅದು ನಿನ್ನ ಕೈಯಾಗ ಮೋಕ್ಷ ಆಗ್ಬೇಕ ಒಂದು ನನ್ನ ಗಂಡಂದ. ಅಂದ್ರೆ ನಾ ಪತಿವರ್ತ ಧರ್ಮದಾಗ ಹುಟ್ಟಿದ್ದಕ್ಕೂ ಸ್ವಾರ್ಥಕ ಆಗ್ತದೋ ರಾಮ ಹಿಂಗ ವರ ಬೇಡ್ಯಾಳ ತಾಯಿ, ಹಿಂಗ ವರ ಬೇಡ್ಯಾಳ. ಹೌದು ಅನ್ನೋ ಸಂಬಂಧ ಸೀತಾನ ರಾವಣ ಒಯ್ಬೇಕಾಯ್ತು, ರಾಮದೇವ್ರ ಅಲ್ಲಿಗೆ ಬರಬೇಕಾಯ್ತು, ರಾವಣಾಸೂರನ ಹೊಡಿಬೇಕಾಯ್ತು. ಹೌದು. ಗಂಡ ಸತ್ತಾನತ್ತ ಮಂಡೋದರಿ ಅಳಲಿಲ್ಲ. ಗಂಡ ಸತ್ತಾನ ನನ್ನ ಮುತ್ತೈತಾನ ಹೋಯ್ತತ್ತ ಮಂಡೋದರಿ ಹತ್ತಿಲ್ಲ. ನಗ್ತಿದ್ಲು, ಕುದುಕುಲು ನಗ್ತಿದ್ಲಕ್ಕಿ. ಅವಾಗ ಲಕ್ಷ್ಮಣ ಬಂದು ಕೇಳ್ದ, ಯವ್ವ ಮಂಡೋದರಿ ನಿನ್ನ ಗಂಡ ಸತ್ತಾನ ನಿನಗ ಮುತ್ತೈತಾನ ಹೋಗ್ಯದ ಅನ್ನುವಂಥದ್ದು ದುಃಖಿಲ್ಲ, ಯಾಕ ನಗಾಕತ್ತಿದಿ? ಹೌದು, ಯಾಕ ನಗಾಕತ್ತಿದಿ ಅಂತ ಕೇಳಿದಾಗ ಮಂಡೋದರಿ ಹೇಳ್ತಾಳೆ, ಲಕ್ಷ್ಮಣ 1000 ವರ್ಷ ಆದ್ರೆ ಸಾವು ತಪ್ಪಿಲ್ಲ, 100 ವರ್ಷ ಆದ್ರೆ ಬ್ಯಾರೆ ಆಗೋದು ತಪ್ಪಿಲ್ಲ ಅಲ್ರಿಪ್ಪ. ಹುಟ್ಟದ ಅಂದ ಮೇಲೆ ಒಂದು ದಿನ ಸಾಯುದದ. ಹುಟ್ಟೈತೆ ಅಂದ ಮೇಲೆ ಒಂದಿನ ಸಾಯುದೈತದ. ನನ್ನ ಗಂಡ ಎಷ್ಟೋ ಪಾಪದ ಕೆಲಸ ಮಾಡಿದ್ರು ಸಹಿತ ದೇವರ ಕೈಯಾಗ ಅವನಿಗೆ ಮೋಕ್ಷ ಆಯ್ತಲ್ಲ, ನಾ ಹೆಣ್ಣಿನ ಜನ್ಮಕ್ಕೂ ಹುಟ್ಟಿದ್ದಕ್ಕೂ ಪತಿವರ್ತ ಆದದ್ದಕ್ಕೂ ನನ್ನ ಜನ್ಮ ಸ್ವಾರ್ಥಕ್ಕಾಯ್ತು. ಹೌದು. ಅವಾಗ ಏನಾಯ್ತು ಅಂತ ಕೇಳಿದ್ರ, ಏನ್ರಿಪ್ಪ ನೀ ಪತಿವರ್ತ ಧರ್ಮದಾಗ ಇದ್ದೀಯವ, ಕೊಲ್ಲಾಗಿನ ಮಂಗಲ್ಯ ತೆಗಿಬೇಡತ್ತ ರಾಮದೇವ್ರು ಹೇಳಿದ. ಹೌದು. ರಾಮದೇವರು ಹೇಳಿದಾಗ ದೃಷ್ಟಿಗೆ ಏನಾಯ್ತು ಅಂತ ಕೇಳಿದ್ರ, ಆ ವಿಭೀಷಣಗೆ ಪಟ್ಟಕ್ಕೇರಿಸಿದ್ರಲ್ರಿಪ್ಪ. ಮತ್ತೆ ವಿಭೀಷಣನ ಆ ರಾಜ್ಯ ಆಸ್ಥಾನದೊಳಗೆ ಮಂಡೋದರಿ ಅಂತಂದ್ರ ಅಣ್ಣನ ಹೆಂಡತಿ ಏನಾಗ್ಬೇಕ್ರಿ? ಇವ ತಾಯಿ ಆಗ್ಬೇಕಿಲ್ಲ? ಹೌದು. ಅಂತ ಒಂದು ವಿಭೀಷಣ ಅಣ್ಣನ ಹೆಂಡತಿಗೆ ಮಾಡ್ಕೊಂಡಾನ. ರಾಮಾಯಣದಾಗ ಏನೋ ಬರೀಲಿ, ನಿನ್ನ ಮನ ಮೆಚ್ಚುವಂತ ವಿಷಯ ಹಚ್ಚಿಲಿ, ಮನ ಮೆಚ್ಚುವಂತ ವಿಷಯ ಇಲ್ಲಿ ಮಾತಾಡ್ಬೇಕಲ್ರಿಪ್ಪ. 1 ಎಕರೆ ಕಬ್ಬು ಹಚ್ಚಾನ ರೈತ. 1 ಎಕರೆ ಕಬ್ಬು ಹಚ್ಚಾನ. 1 ಎಕರೆ ಕಬ್ಬು ಹಚ್ಚಾನ್ರಲ್ಲ. 10 ತಿಂಗಳ 11 ತಿಂಗಳ ಅಥವಾ ವರ್ಷಕ್ಕೆ ಹೋಗಿ ಕಬ್ಬು ಕಡಿಬೇಕಾಗೈತ್ರಿಪ್ಪ. ರೌದಿ ಅನ್ನುವಂಥದ್ದು ಭೂಮಿಯಾಗ ಉಳಿಬೇಕಾಗ್ಯದ, ವಾಡಿ ಅನ್ನುವಂಥದ್ದು ದನಕ್ಕೆ ಹೋಗ್ಬೇಕಾಗ್ಯದ, ಸತ್ಯ ಅನ್ನುವಂಥ ಕಬ್ಬು ಸಕ್ರೆ ಫ್ಯಾಕ್ಟ್ರಿಗೆ ಆಗ್ಬೇಕಾಗೈತ್ರಿಪ್ಪ. ಸತ್ಯ ಅನ್ನುವಂಥದ್ದು ಕಬ್ಬ ಸಕ್ರೆ ಫ್ಯಾಕ್ಟ್ರಿಗೆ ಹೋಗ್ಬೇಕಾಗ್ಯದ. ಹೌದಲ್ರಿಪ್ಪ. ಇವ್ ರೌದಿ ವಾಡಿ ಕಬ್ಬ ಎಲ್ಲ ಗಾಳಿ ಮಾಡಿ ತಲೆ ಮ್ಯಾಗ ಇಟ್ಕೊಂಡು ಗಬಾಳಿ ತಗೊಂಡು ಬಂದಪ್ಪ ಆಯ್ತು. ಹೌದು. ನಿಂದು ಏನಾಗ್ಯದ ಇವತ್ತ? ಹುಚ್ಚಿಗೆ ತವ್ರ ಮನೆಯೂ ಅಟ್ಟೆ, ಗಂಡ ಮನೆಯೂ ಅಟ್ಟೆ ಆಗೈತಿ ನಿನ್ನ ಜನ್ಮ. ಹಂಗಾಗೈತ್ರಿಪ್ಪ. 3 ಸಂಜೆ ಕುದುರೆ ಸತ್ತತ್ರಿ. ಅತಿವರ್ತ ಅನ್ನುವಂಥದ್ದು ಅದರ ಅರ್ಥ ಏನು ಅದನ್ನ ಮೊದಲು ತಿಳ್ಕೊಂಡು ಮಾತಾಡ. ನೀನು ಸುಮ್ಮನೆ ಬಂದ ಅವಾಜ್ ಹಾಕಿ ಅತಿವರ್ತ ಪತಿವರ್ತ ವಿಷಯ ಇಟ್ಟಿದ್ದೀನಿ ಆಗ ತಿಳ್ಕೊಂಡು ಸಾಯ್ತಾಳೆ ಇವನು ಕುದುರೆ. ಹೌದು.
ಅದೇ ತಿಳ್ಕೊಂಡಿನಿ ನಾನು. ಹಾ ಹಾ ನಿನಗೊಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ಅವ್ ಹೇಳಿನ ಮುತ್ತಾನಗ, ಏನ್ರಿಪ್ಪ? ಕಬ್ಬರು ಸತ್ಯಪ್ಪ ಕಬ್ಬು ಕಡ್ದಂಗೆ ಹೆಂಡ್ತಿನ ಕಡ್ದಿಲ್ಲಪ್ಪ, ಇದು ನಿನ್ನ ಮನಸ್ಸು ಒಪ್ಪುದಿಲ್ಲ, ಹಾ ಸುಳ್ಳು ಮಾತಾಡಬೇಡ. ಹೌದಾ? ಅದಕ್ಕೆ ಅವ್ರು ಇಬ್ಬರು ಕೂಡಿ ಹೇಳ್ತಾರ, ಏನ್ ಹೇಳ್ತಾರ್ರಿ? ನಮ್ಮ ಗುರುಗಳ ಜೋಡಿ ನೀವು ಹಾಡಿಕೆ ಮಾಡಿರಿ, ಅವ್ರನ್ನ ಕೇಳ್ಬೇಕಾಗಿತ್ತು, ನನ್ನ ಯಾಕೆ ಕೇಳಾಕತ್ತೀರಿ? ಹೌದು, ಅವ ಕೇಳೋದು ಬರಬರೈತಲ್ರಿಪ್ಪ. ಬರಬರೈತಿ, ನಮ್ಮ ಗುರುಗಳನ್ನ ಕೇಳೋಗ್ರಿ ಹೇಳ್ತಾರ ಅವ್ರ. ಹಾಡಕ್ಕೆ ಇವ್ರು ಬಂದರು. ಹಂಗಲ್ಲ ಗೋಪಾಲ, ಹಾ ಒಂದು ಮಾತು ಹೇಳ್ತೀನಿ ನಿಮ್ಗ. ಹಾ ಇವತ್ತು ಎಕ್ಸಾಮ್ಗೆ ಯಾರು ಬಂದಾರ ಇಲ್ಲಿ? ಎಕ್ಸಾಮ್ ಕಾಲ ಮುತ್ತು ಸರ ಬಂದಾರಲ್ಲ, ಮಿರ್ಜಿ ಅವ್ರು ಬಂದಾರ. ಹೌದು. ಇವ್ರ ಗುರುವ ಸಂಗೊಳ್ಗಿ ಮಹಾರಾಜ, ಹೌದು. ಅವ್ರ ಗುರುವ ಮನವಿ ಮಹಾರಾಜ, ಹೌದು. ಇವ್ರು 3 ಮಂದಿ ಜೊತೆ ನನ್ನ ಕಾರ್ಯಕ್ರಮ ಆಗ್ಯಾವ. ಆಗ್ಯಾವಲ್ರಿಪ್ಪ. ಏನೋ ಬೇರೆ ದೇವ್ರ, ಮಾಲಿಂಗರಾಯ, ಮಾಯಮ್ಮನ ಪುಣ್ಯ, ಸಂಗೊಳ್ಳಿ ರಾಯಣ್ಣ, ಹಾ ನನ್ನ ಮನೆ ದೇವರ ಹಾಲು ಸಿದ್ದನ ಪುಣ್ಯ. ಹೌದಲ್ರಿಪ್ಪ. ಯಾಕಂತಂದ್ರೆ ನಾವು ನಡೆಯುವಂತ ದಾರಿ ಧರ್ಮದ್ದಿರ್ಬೇಕು. ಧರ್ಮದಿರ್ಬೇಕಲ್ರಿಪ್ಪ. ನಾವು ನೋಡುವಂತ ನೋಟ ಅದು ಧರ್ಮಕ್ಕೆ ಅನುಸಾರವಾಗಿರ್ಬೇಕು. ಹೌದಲ್ರಿಪ್ಪ. ನಾ ಅವ್ರನ್ನೂ ಕೇಳಿಲ್ಲತ್ತ ನೀ ತಿಳ್ಕೊಂಡಿದೇನೋ? ಹಾ ಅವಾಗ ನೀವು ಇದ್ರೇನು? ಇಲ್ಲ. ನಿಮ್ಮ ಗುರುವಿನ ಜೋಡಿ ಹಾಡಿಕೆ ಮಾಡುವಾಗ ಹಾ ಇವ್ ಬೋರ್ಯಾಳ್ದಾವ್ ಇದ್ದಿರ್ಬೇಕ, ಇವ್ ಇಲ್ಲ. ಹಾ ಹಾ ಇವ್ ಇಲ್ಲ. ಮುತ್ತಾನಿಲ್ರಿಪ್ಪ. ಸುಮ್ಮ ಸಿದ್ದಾಪುರಕ್ಕಿದ್ದಾಗ ವಾಕಿಂಗ್ ಮಾಡ್ಕೋತ ಬೋರ್ಯಾಳಕ್ಕೆ ಬರ್ತಿದ್ರು, ಅವಾಗ ಗುರು ಸೇವಾ ಮಾಡ್ತಿದ್ದೀವ. ಹೌದಲ್ರಿಪ್ಪ. ಒಂದು ಗ್ಲಾಸ್ ಮಜ್ಜಿಗೆ ಕೊಡೋದು, ಗುರು ಸೇವಾ ಮಾಡೋದು, ಹಾ ಇಂಥದೆಲ್ಲ ಮಾಡ್ಕೋತ ಬಂದವ್ರು ನೀವು. ಹಾ ಹಾ ನಿಮಗೊಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ಅದು ಇತಿಹಾಸ ಬೇರೆ ಅದ. ಹಾ ಹಾ ಕಬ್ಬೂರ್ ಅವ್ರ ಊರಿಗೆ ಕರೆಸಿ ಯಾಕೋ ನಿನಗೆ 3,000 ರೂಪಾಯಿ ಆಯರ್ ಮಾಡ್ಯಾರ, ಅವ್ರು ಯಾಕೆ ಹೊಡೆದು ಹೇಳಿಲ್ಲ ಅಂದ್ರ, ಯಾಕ್ರಿ? ನಿಮ್ಗೊಂದು ಮಾತು ಹೇಳ್ತೀನಿ. ಹಾ ಇದು ಹಿಂಗೆ ಬೆಳ್ಕೋತ ಹೋಗ್ಲಿ ಅಂದಾರ ಅವ್ರು. ಹಾ ಇದನ್ನ ಧರ್ಮಕ್ಕೆ ತರೋದು ಬೇಡ. ಹಾ ಯಾಕಂತ ಕೇಳಿದ್ರ, ಯಾಕ್ರಿ? ಒಂದು ಗಡಿಗೆ ಹಾಲಿನೊಳಗೆ ಒಂದು ಹಳ್ಳ ಉಪ್ಪು ಹೋಗಿದ್ವಿ ಅಂದ್ರೆ ಆ ಗುಂಡೆ ಎಲ್ಲ ಕೆಡ್ತೈತಿ, ಹಾಲೆಲ್ಲ ಕೆಟ್ಟ ಹೋಗ್ತಾವ್ರಲ್ಲ. ಇದು ಒಂದೇನೋ ಬಾಯಿಲಿ ಹಾಡೈತಿ, ಇದು ಹಾಡಿ ಸುಮ್ಮ ಹೋಗ್ಲಿ ಕರೆ, ಇಲ್ಲಿ ನಮ್ಮ ಊರಾಗ ಹೆಸರು ಕೆಡಿಸ್ಕೋದು ಬೇಡತ್ತ ನಿನಗೆ ಬಿಟ್ಟಾರ ಅವರು. ಹಾ ಕಬ್ಬೂರು ಸತ್ಯಪ್ಪಗೋಳ 4 ಮಂದಿ ಅಣ್ಣ ತಮ್ಮ. 4 ಮಂದಿ ತನ್ನ ತಮ್ಮ. 4 ಮಂದಿ ಅಣ್ಣ ತಮ್ಮ. ಯಾವತ್ತು ಭೂತಾಳಿಸಿದ್ದ ಅಮೋಕ್ಷದ್ದನ ಮ್ಯಾಲ ಪರಮ ಭಕ್ತವ. ಹೌದು. ಅಟ್ಟೆ ಪಂಚ ಪ್ರಾಣ ಅವ್ರ ಮ್ಯಾಗ. ಹೌದಲ್ರಿಪ್ಪ. ಕರೆ ನಡ್ಕೋತ ಹೋಗಾವ ಮುಮ್ಮೆಟ್ಟು ಗುಡ್ಡಕ್ಕ. ಹಾ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗಾವ, 2-3 ದಿನ ಇರಾವ, 8 ದಿನ ಇರಾವ, 15 ದಿನ ಇರಾವ. ಹೌದು. ಹಿಂಗ ಪರಮಾತ್ಮ ಅಮೋಕ್ಷದಂದು, ಗುರುಗೌರಿ ಸೋಮಲಿಂಗಂದು, ಹಾ ಭೂತಾಳಿಸಿದ್ದಂದು ಸೇವಾ ಮಾಡವ. ಹಾ ಹಾ ಅವಾಗ ಈ ಕಡೆ ಊರ ಕಡೆ ಬಂದಂದ್ರ 1-2 ದಿನ ಇರಾಮ, ಮತ್ತೆ ಭೂತಾಳಿಸಿದ್ದಕ್ಕೆ ಬರಾವ ಕಬ್ಬೂರಾಗ. ಹೌದು. ಆಯ್ತು. ಉಳ್ದವ್ರ ಅಣ್ತಂಬ್ರೆಲ್ಲ ಏನು ಮಾಡಿದ್ರು, ಇವ್ ಏನು ದುಡ್ಯಾವಲ್ಲ, ದುಃಖ ಬಡ್ಯಾವಲ್ಲ. ಹೌದು. ಹೆಂಡ್ತಿ ಮಕ್ಕಳ ಇನ್ನು ನಾಳೆ ನಮ್ಮ ಪಾಲಕ ಮೂಲ ಆದ್ರು, ಹೌದು, ಇನ್ನು ಹೆಂಗ ಮಾಡೋನು ತಿಳ್ಕೊಂಡು ಅಣ್ತಂಬ್ರು ಮಾತಾಡಿ ಸತ್ಯಪ್ಪನ ಹೆಂಡ್ತಿಗೆ ಕಡ್ದು ಸತ್ಯಪ್ಪನ ಮ್ಯಾಗ ಪಿರಾದಿ ಕೊಟ್ಟರು. ಹಾ ಹಾ ಪಾಲಕ ಗುರಿ ಆಗಬಾರ್ದತ್. ಹೌದಲ್ರಿಪ್ಪ. ಹೌದು. ಅವನ ಅಣ್ತಾಮ್ರ ಕಡ್ದು ಅಣ್ಣನ ಹೆಂಡ್ತಿಗೆ ಹಾ ಹಾ ಇವನ ಮ್ಯಾಗ ಪಿರಾದಿ ಕೊಟ್ರು. ಹೌದಲ್ರಿಪ್ಪ. ಇವನ ಮ್ಯಾಗ ಪಿರಾದಿ ಕೊಟ್ರು. ಪಿರಾದಿ ಬತ್ತು ಇವಂಗ ಗೊತ್ತಿಲ್ಲ, ಗೊತ್ತಿಲ್ಲ ಹೆಂಡ್ತಿ ಸತ್ತಾಳ ಅನ್ನೋದು ಗೊತ್ತಿಲ್ಲ, ನನ್ನ ಮ್ಯಾಗ ಅಪವಾದ ಬಂದೈತೆ ಅನ್ನೋದು ಗೊತ್ತಿಲ್ಲ. ಅರಕೇರಿ ಗುಡ್ಡಕ್ಕೆ ಹೋದೆವು. ಹೌದಲ್ರಿಪ್ಪ. ಅವಾಗ ಗುಡ್ಡದ ಮುತ್ತೆ ಅಮೋಕ್ಷದ ಸೋಮಾರದ ಸಿತ್ತು, ಸತ್ಯಪ್ಪ ಹಾ ಹಾ ನಿನ್ನ ಮ್ಯಾಗ ಅಪವಾದ ಬಂದದು, ಪಾಶ್ಯ ಹುಕುಮ್ ಆಗೋದದ, ಹೆಂಡ್ತಿಗೆ ನೀ ಕಡ್ದಿದೆ ಅತ್ತಲ್ಲ ಅಂದ. ಹೌದು. ಯಪ್ಪ ನಾ ಕಡ್ದಿನತ್ತ ನಿನ್ನ ಮನಸ್ಸು ಒಪ್ತಂದ್ರೆ ಸಾಕಲ್ಲ, ಮತ್ತು ನಂದೇನೈತಿ ತಪ್ಪನ್ನ. ಹೌದು, ಬರಬರತ್ತ. ಖರೆ ಊರಾಗಿನ ಜನ ಹೆಂಗ ಮಾತಾಡ್ತಾರೋ, ನಿನ್ನ ಕಡ್ದಿದ್ಯತ್ತ. ಹಾ ಯಪ್ಪ ಊರ್ ಮಂದಿನ ತಗೊಂಡು ನಾ ಏನು ಮಾಡ್ಲಿ? ನಿನ್ನ ಮನಸ್ಸು ಒಪ್ಪಿತ್ತಂದ್ರೆ ಹೇಳುವ ತಂದಾಗ, ನಿನ್ನ ಅಣ್ತಂಬ್ರ ಕಡ್ದು ನಿನ್ನ ಮ್ಯಾಲ ಹಾಕ್ಯಾರಪ್ಪ ತಂದಾಗ, ಯಪ್ಪ ನೀನ್ ನೋಡ್ಕೋ, ಅದನ್ನ ನಾ ಏನು ಮಾಡವ? ಹೌದು, ಅದನ್ನ ನೀನ್ ನೋಡ್ಕೋ, ನಾ ಏನು ಮಾಡವ ಅಂದ. ಅವಾಗ ನಿನ್ನ ಅಪೇಕ್ಷೆ ಏನದ? ಏನೂ ಇಲ್ಲಪ್ಪ, ನನಗೆ ಹೆಂಡ್ರ ಬೇಡ, ಮಕ್ಕಳು ಬೇಡ, ಭೂಮಿ ಬೇಡ, ಸೀಮೆ ಬೇಡ, ರೊಕ್ಕ ಬೇಡ, ರೂಪಾಯಿ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ಏನೇನೇ ಬೇಡ, ನಿನ್ನ ಪಾದ ಸೇವಾ ಒಂದೇ ಸಾಕು ಅಂದ. ಹೌದಲ್ರಿಪ್ಪ. ಹೌದು. ಅರೆಸ್ಟ್ ವಾರೆಂಟ್ ತೆಗೆದ್ರು, ಎಲ್ಲಿ ಸಿಕ್ಕಲ್ಲಿ ಅವನಿಗೆ ತಗೊಂಡು ಬಂದು ಪಾಶ್ಯ ಹುಕುಮ್ ಕೊಡ್ಬೇಕಂತೇಳಿ ಅರಕೇರಿ ಗುಡ್ದಾಗ ಮುತ್ಯ ಅಮೋಕ್ಷದನ ಆಶೀರ್ವಾದ ಪಡ್ಕೊಂಡು ವಿಜಯ ಯಾವ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಕುಚನೂರಿಗೆ ಬಂದ ಮಾದಾನ ಮಠದಾಗ ಸತ್ಯಪ್ಪ ಉಳದ. ಹೌದು. ಯಾವ ಪೊಲೀಸರು ಬರಲಿಲ್ಲ, ಅವನ ಮೇಲೆ ಪಿರಾದಿನೂ ಆಗಲಿಲ್ಲ, ಅವನಿಗೆ ಪಾಶ್ಯ ಹುಕುಮು ಆಗಲಿಲ್ಲ. ಮತ್ತ ಸತ್ಯಪ್ಪ ಕಡ್ದಿದ್ದಂದ್ರೆ ಅವನಂತ ಪಾಪಿಗಡಿ ಮನುಷ್ಯನ ಮುಮ್ಮೆಟ್ಟು ಗುಡ್ಡದ ಮುತ್ಯ ಹೆಂಗೆ ಎತ್ಕೋತಾನ? ಹಂಗೆ ಎತ್ಕೊಳಕ್ ಬರತ್ರಿ. ವಿಷಯಾಂತರ ಮಾಡಬೇಡ್ರಿ, ತಿಳಿತು ಮಾತಾಡ್ರಿ, ತಿಳಿಲಿಲ್ಲ ಅಂದ್ರೆ ಮಾತಾಡ್ಬೇಡ್ರಿ. ಹೌದು, ಸುಳ್ಳೇ ಮಾತಾಡ್ಬೇಡ್ರಿ. ಪತಿವರ್ತ ಧರ್ಮ. ಹೌದು. ಇದು ಹೆಂಗ ಅನ್ನುವಂಥದ್ದನ್ನ ನಾವು ಹೇಳ್ಬೇಕಾಗ್ಯದ. ಅತಿವರ್ತ ಅನ್ನುವಂಥದ್ದು ಹನುಮಂತ ಮಾಸ್ತರ್ ಶಬರಿದ ಹೇಳ್ತಾರೆ. ಹನುಮಂತದ ನೀ ಹೇಳಿದಿಲ್ಲ, ಇದು ವ್ರತ ಅಲ್ಲ, ಇದು ವ್ರತ ಅಲ್ಲಿದ. ನೀ ಮಾತಾಡೋ ವಿಷಯ ಇದು ಅಲ್ಲೇ ಅಲ್ಲ. ಹೌದು. ಸುಮ್ಮನೆ ವಿಷಯ ಫೇಲ್ ಮಾಡಿದೀನಿ, ಏನಾರು ತಂದಿಲ್ಲಿ ಇಲ್ಲಿಗೆ ಸೊನ್ನ ಹೊಲಿಸ್ಬೇಡ.
ಬಾರಿ ಕತ್ತನ ಬೇಡ, ಅದು ದಗದ ಅಲ್ಲ ಅದು. ಹೌದು ಕೇಳ್ರಿ ಕತಿ. ಆಹಾ. ಅಕ್ಕವ್ವ ಮಾಯವ್ವ ಮನಗೇರೆ ಬೆಟ್ಟ ಭಾಗ್ಯ ಮೇಸುತ್ತ ಅಲ್ಲಿಗೆ ಹೊರಟ ನೋಡ್ಯಾರ ಕಣ್ಣ ಮೋಟ. ಅಕ್ಕ ಮಾಯವ್ವ ಕರ್ಸಿಲಿಂದ ಕೊಟ್ಟಿಲ್ಲ ತೆಳಗೇಟ ಸತ್ಯವಾಗಿರುವ ಹೂವಿನ ತೋಟ ಹಾಳ ಮಾಡಲಾರೆ ದೇವಾಲಯವೇಟೋ ಉಳಸದ ಬೇಕಟ್ಟೋ. ಬಾಳೆಗೆ ಮನೆಯದು ವ್ಯಾರದ ಬಂದದೇನ ಉಗಬೇಕ ಹೊರಟ. ಅಕ್ಕವ್ವ ಮಾಯವ್ವ ಮಂದನಗಿರಿ ಬಿಟ್ಟು ಭಾಗ್ಯ ಮೇಸುತ್ತ ಹೊಂಟು ನೋಡ್ಯಾರ ಕಣ್ಣ ಮೋಟ. ಕೊಟ್ಟಿಲ್ಲ ತೆಳಗೆ ತೆಳಗಿರುವ ಹೂವಿನ ತೋಟ ಹಾಳ ಮಾಡಲಾರೆ ದೇವಾಲಯವೇಟೋ ಉಳಿಸಲು ಬೇಕಾಟೋ. ಬಾಳೆಗೆ ಮನೆಯದು ಬ್ಯಾರದ ಬಂದದೇನ ಹೋಗಬೇಕ ಹೊರಟ. ಮೂಡಲಗಿ ತಾಲೂಕ ಅವರ ಮೆಟ್ಟೋ ಗೋಪಾಲ ರಜೋಣ ಜೈನ ಒಕ್ಕಟೋ ಆದಿಶಕ್ತಿ ಆಟೋ. ಸತ್ಯನಿಗ ಗರ್ವ ಬೇಡ ತಾಯಿ ವರವ ನೀಡವಟ್ಟೋ. ಮೂಡಲಗಿ ತಾಲೂಕ ಅವರ ಮೆಟ್ಟೋ ಗೋಪಾಲ ರಜೋಣ ಮಲ್ಲೂರ ಒಕ್ಕಟೋ ಆದಿಶಕ್ತಿ ಆಟೋ. ಮೂಡಲಗಿ ತಾಲೂಕ ಅವರ ಮೆಟ್ಟೋ ಗೋಪಾಲ ರಜೋಣ ಮಲ್ಲೂರ ಒಕ್ಕಟೋ ಆದಿಶಕ್ತಿ ಆಟೋ. ಅವರ ಸತ್ಯನಗ ಗರ್ವ ಬ್ಯಾಡ ತಾಯಿ ಹೊರವ ನೀಡವಟ್ಟೋ. ಮೂಡಲಗಿ ತಾಲೂಕ ಅವರ ಮೆಟ್ಟೋ ಗೋಪಾಲ ರಜೋಣ ವಿಜಯ ಒಕ್ಕಟೋ ಆದಿಶಕ್ತಿ ಆಟೋ. ಕಲಿಗ ಗರ್ವ ಬ್ಯಾಡ ತಾಯಿ ವರವ ನೀಡ ಒಟ್ಟ.